ಸುಗ್ರೀವೇಶ ಕಟಿ ಪಾತು ಸ್ತಕಿನಿ ಹನುಮತ್ಪ್ರಭುಃ ಊರೋ ರಘೋತ್ತಮಃ ಪಾತು ರಕ್ಷಃ ಕುಲವಿನಾಶಕೃತ್. ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ. ಹರೇ ಕೃಷ್ಣ. ಈ ರೀತಿ ಶ್ರೀರಾಮ ಲಕ್ಷ್ಮಣ ಸೀತಾ ಸಮೇತರಾಗಿ ವನವಾಸವನ್ನು ಅನುಭವಿಸಲು ಸಿದ್ಧರಾಗಿ ಅಯೋಧ್ಯೆಯ ಬೀದಿಗಳಲ್ಲಿ ಹೊರಟಿರುತ್ತಾರೆ. ಇಲ್ಲಿ ಅರಮನೆಯಲ್ಲಿ ದಶರಥ ಆಗಾಗ ಎಚ್ಚೆತ್ತುಕೊಳ್ತಾನೆ, ಹೇ ರಾಮ ಹೇ ರಾಮ ಮತ್ತೆ ಅವನು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಕೌಸಲ್ಯಾದೇವಿ ತನ್ನ ಮಗ ಅನುಭವಿಸಲಿರುವ ಈ ವನವಾಸದ ಒಂದು ಅವಧಿಯಲ್ಲಿ ಎಲ್ಲ ಅಲ್ಲಿನ ಮರಗಳಿಗೆ, ಹರಿಯುವ ನದಿಗಳಿಗೆ, ಜಲಪಾತಗಳಿಗೆ, ಆ ಮಣ್ಣಿಗೆ, ಪ್ರತಿಯೊಂದು ದಿಕ್ಕುಗಳಿಗೆ, ಎಲ್ಲ ದೇವತೆಗಳಿಗೆ, ಗ್ರಹಗಳಿಗೆ ಎಲ್ಲದಕ್ಕಾಗಿ ಅವಳು ತನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತಾಳೆ. ತನ್ನ ಮಗನಿಗೆ ಈ ವನವಾಸದ ಅವಧಿಯಲ್ಲಿ ಯಾವುದೇ ಒಂದು ಆಪತ್ತುಗಳು ಅವನಿಗೆ ತೊಂದರೆಯಾಗಬಾರದು ಅಂತ ಅವಳು ಅನನ್ಯವಾಗಿ ಪ್ರಾರ್ಥಿಸ್ತಾ ಇರ್ತಾಳೆ ಅತ್ಯಂತ ದುಃಖದಿಂದ. ಲಕ್ಷ್ಮಣ ಹೊರಡುವ ಸಮಯದಲ್ಲಿ ತನ್ನ ಪತ್ನಿಯಾದ ಊರ್ಮಿಳೆಯನ್ನು ಭೇಟಿಯಾಗಲಿಕ್ಕೆ ಬರ್ತಾನೆ. ಅವನು ಕೂಡ ಇತ್ತೀಚೆಗಷ್ಟೇ ಮದುವೆಯಾದವನು. ಊರ್ಮಿಳೆಯ ಹತ್ತಿರ ಬಂದು ಅವಳಿಗಾಗಲೇ ವಿಷಯ ತಿಳಿದಿರುತ್ತೆ. ಅವಳ ಒಂದು ಒಪ್ಪಿಗೆಯನ್ನು ಅವನು ಪಡೆಯುತ್ತಾನೆ. ಊರ್ಮಿಳೆ ತುಂಬ ಒಳಗೆ ದುಃಖದಲ್ಲಿದ್ದರೂ ತನ್ನ ಗಂಡನ ಒಂದು ಈ ಕರ್ತವ್ಯ ಪ್ರಜ್ಞೆಗಾಗಲಿ, ಅವನು ನಡೆಯುತ್ತಿರುವ ಒಂದು ಧರ್ಮದ ಹಾದಿಗಾಗಲಿ ತನ್ನ ಸಂಪೂರ್ಣವಾದ ಬೆಂಬಲವಿದೆ ಎನ್ನುವುದನ್ನು ಸೂಚಿಸ್ತಾಳೆ. ಹಾಗೆ ಈ ಒಂದು ಸಂಸಾರದ ಒಂದು ನೆನಪಿನಿಂದ ಅವನು ಕರ್ತವ್ಯ ಭ್ರಷ್ಟನಾಗಬಾರದು, ಯಾವುದೇ ರೀತಿಯಲ್ಲಿಯೂ ಶ್ರೀರಾಮನ ನೋಡಿಕೊಳ್ಳುವಲ್ಲಿ ತೊಂದರೆಯನ್ನು ತಂದುಕೊಳ್ಬಾರದು ಅನ್ನೋದನ್ನು ಅವಳು ವ್ಯಕ್ತಪಡಿಸ್ತಾಳೆ. ಲಕ್ಷ್ಮಣ ಕೂಡ ಊರ್ಮಿಳೆಗೆ ಅವಳ ತ್ಯಾಗದ ಒಂದು ನೆನಪಿಗಾಗಿ ಖಂಡಿತ ಆ ಒಂದು ಕರ್ತವ್ಯವನ್ನು ನಾನು ಸಮರ್ಪಕವಾಗಿ ನಿರ್ವಹಿಸ್ತೇನೆ ಅನ್ನುವ ಒಂದು ಆಶ್ವಾಸನೆಯನ್ನು ಕೂಡ ಲಕ್ಷ್ಮಣ ತನ್ನ ಪತ್ನಿಗೆ ಕೊಡ್ತಾನೆ. ಹಾಗೆ ಅವನು ಎಲ್ಲರೂ ಹೋಗ್ತಾ ಇರ್ತಾರೆ. ಇಡೀ ಅಯೋಧ್ಯೆ ವಾಸಿಗಳು ರಸ್ತೆಯ ಇಕ್ಕೆಲದಲ್ಲಿ ನಿಂತಿರ್ತಾರೆ. ಅದರಲ್ಲಿ ವೃದ್ಧರು, ಯುವಕರು, ಮಹಿಳೆಯರು, ಅಂಗವಿಕಲರು ಎಲ್ಲರೂ ಇರ್ತಾರೆ. ಶ್ರೀರಾಮಚಂದ್ರನನ್ನು ಹೇಗಾದರೂ ಒಪ್ಪಿಸಿ ಅವನ ಈ ಒಂದು ವನವಾಸದ ಯಾತ್ರೆಯನ್ನು ನಿಲ್ಲಿಸಬೇಕು ಅಂತ ಕೇಳ್ಕೊಳ್ಳೋಣ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ, ದಯವಿಟ್ಟು ಶ್ರೀರಾಮ ಹೋಗಬೇಡ ಅಂತ. ಆದರೆ ರಥ ಹೋಗ್ತಾ ಇರ್ತದೆ ಮುಂದೆ ಮುಂದೆ. ಯುವಕರು ವೇಗವಾಗಿ ಹಿಂಬಾಲಿಸ್ತಾ ಇರ್ತಾರೆ ರಥವನ್ನು. ಕೈಲಾಗದವರು ನಿಧಾನವಾಗಿ ಆದರೂ ಕೋಲೂರ್ಕೊಂಡು ಕುಂಟ್ಕೊಂಡು ರಥವನ್ನು ಹಿಂಬಾಲಿಸ್ತಿರ್ತಾರೆ. ಹೇಗಾದರೂ ರಥವನ್ನು ನಿಲ್ಲಿಸಬೇಕು, ರಾಮ ಹೋಗಬಾರ್ದು. ಅಯೋಧ್ಯೆಯಿಂದ ಶ್ರೀರಾಮ ಹೋದರೆ ಅಲ್ಲಿನ ಒಂದು ಬೆಳಕೇ ಹೋದಂತೆ, ಅದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಆದ್ದರಿಂದ ಹೇಗಾದರೂ ಒಪ್ಪಿಸ್ಬೇಕು ಅಂತ ಒಂದು ಆಶಾಭಾವನೆ ಅವರಿಗೆ. ಜನರ ಈ ಒಂದು ನೂಕು ನುಗ್ಗಲು ಓಡಾಟವನ್ನು ನೋಡಿ ರಥವನ್ನು ನಿಲ್ಲಿಸಿ ಶ್ರೀರಾಮ ಎಲ್ಲರನ್ನು ಉದ್ದೇಶಿಸಿ ಹೇಳ್ತಾನೆ, ದಯವಿಟ್ಟು ನೀವು ನನಗೆಲ್ಲರೂ ಈ ಒಂದು ಪಿತೃವಾಕ್ಯ ಪರಿಪಾಲನೆಯನ್ನು ನಾನು ನಡೆಸ್ಕೊಳ್ಳುವಾಗೆ ನಿಮ್ಮೆಲ್ಲರ ಒಂದು ಸಹಕಾರ ನನಗೆ ಬೇಕು. ನಿಮಗೆ ನಿಜವಾಗಲೂ ನನ್ನ ಮೇಲೆ ಪ್ರೀತಿ ಇದೆ ಖಂಡಿತವಾದರೆ ನೀವೆಲ್ಲರೂ ಭರತನ ಆಳ್ವಿಕೆಯನ್ನು ಒಪ್ಕೊಳ್ಬೇಕು, ಅವನಿಗೆ ನೀವೆಲ್ಲರೂ ಸಹಕಾರವನ್ನು ನೀಡಬೇಕು ಅಂತ ಮತ್ತೊಮ್ಮೆ ಅವ್ರನ್ನ ಪ್ರಾರ್ಥಿಸ್ತಾನೆ. ಮತ್ತು ಅವನು ಮಂತ್ರಿ ಸುಮಂತ್ರನಿಗೆ ವೇಗವಾಗಿ ರಥವನ್ನು ಓಡಿಸಲಿಕ್ಕೆ ಹೇಳ್ತಾನೆ. ಯಾಕಂದರೆ ಇವರೆಲ್ಲ ಓಡಿ ಬರೋದು ನಿಲ್ಲಿ ಅಂತ. ಆದರೂ ಜನ ಬಿಡೋದಿಲ್ಲ. ರಥದ ಹಿಂದೆ ಹಿಂದೆ ಅವರು ಓಡ್ಕೊಂಡು ಬರ್ತಾನೇ ಇರ್ತಾರೆ. ರಥ ತುಂಬ ದೂರ ಹೋಗ್ತಾ ಇರುತ್ತೆ. ಜನರು ಬರ್ತಾನೇ ಇರ್ತಾರೆ ಹಿಂದ್ಗಡೆ. ಕೊನೆಗೆ ಒಂದು ಆ ದಿನ ರಾತ್ರಿ ಆಗ್ತಾ ಬರುತ್ತೆ. ಆ ಒಂದು ಜಾಗದಲ್ಲಿ ರಥವನ್ನು ರಾಮ ನಿಲ್ಲಿಸಲಿಕ್ಕೆ ಹೇಳ್ತಾನೆ. ಅಲ್ಲಿ ಅಯೋಧ್ಯೆ ವಾಸಿಗಳೆಲ್ಲ ಮುಕ್ಕಾಲು ಜನ ಅಷ್ಟು ಅಲ್ಲಿ ಬಂದು ಸೇರಿರ್ತಾರೆ. ಇಲ್ಲಿಂದಾದರೂ ನಾವು ರಾಮನ ಕರ್ಕೊಂಡು ಹೋಗಬೇಕು ಅನ್ನುವ ಉದ್ದೇಶದಿಂದ. ಆ ರಾತ್ರಿ ತಡವಾಗಿತ್ತು. ಎಲ್ಲರೂ ಪಾಪ ಅಷ್ಟು ದೂರ ನಡ್ಕೊಂಡು ಬಂದಿರ್ತಾರಲ್ಲ, ಆಯಾಸದಿಂದ ಎಲ್ಲರೂ ಮಲಗಿರ್ತಾರೆ. ತುಂಬ ಬೆಳಿಗ್ಗೆ ಇನ್ನೂ ಬೆಳಕೆ ಆಗಿರೋಲ್ಲ, 2:30-3 ಗಂಟೆ ಅಷ್ಟೊತ್ತಿಗೆಲ್ಲ ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣರನ್ನು ಹಾಗೂ ಸುಮಂತ್ರನನ್ನು ಎಬ್ಬಿಸಿ ಸದ್ದಿಲ್ಲದೆ ರಥವನ್ನು ಓಡಿಸಬೇಕು ಅನ್ನೋ ಸೂಚನೆಯನ್ನು ಕೊಡ್ತಾನೆ. ಹೇಗೆ ಅಂದರೆ
ಬಂದ ದಾರಿ ಅಯೋಧ್ಯೆಯ ದಾರಿಯಲ್ಲೇ ರಥವನ್ನು ತೆಗೆದುಕೊಂಡು ಹೋಗಬೇಕು. ಜನರಿಗೆ ಎಚ್ಚರವಾದಾಗ ಅನಿಸ್ಬೇಕು ರಥ ಅಯೋಧ್ಯೆ ಕಡೆಗೆ ಹೋಗಿದೆ, ಶ್ರೀರಾಮ ಅಯೋಧ್ಯೆಗೆ ಹೋಗಿದ್ದಾನೆ, ಈಗ ನಾವು ನಮ್ಮನ್ನು ಅವನಲ್ಲಿ ಎದುರುಗೊಳ್ತಾನೆ ಅನ್ನೋ ಭಾವನೆ ಅವರಿಗೆ ಬರಬೇಕು. ಆ ರೀತಿಯಲ್ಲಿ ರಥವನ್ನು ಅಯೋಧ್ಯೆಯ ದಾರಿಯಲ್ಲೇ ಹೋಗುವಂತೆ ಮಾಡಿ ಮತ್ತೆ ನಿಧಾನವಾಗಿ ಕಾಡಿನ ದಾರಿಯಲ್ಲಿ ತಿರುಗಿಸಿ ಆ ರಥ ಮುಂದೆ ಹೋಗ್ತಾ ಇರುತ್ತೆ. ಜನರು ಬೆಳಿಗ್ಗೆ ಎಚ್ಚೆತ್ತು ನೋಡ್ತಾರೆ, ಶ್ರೀರಾಮಚಂದ್ರನ ರಥ ಕಾಣ್ತಾ ಇಲ್ಲ, ಯಾರೂ ಕಾಣ್ತಾ ಇಲ್ಲ. ಆದರೆ ಅವರು ಅಲ್ಲಿ ಗುರುತುಗಳನ್ನ ಗಮನಿಸ್ತಾರೆ, ಚಕ್ರದ ಗುರುತು ಅಯೋಧ್ಯೆಯ ಕಡೆ ಹೋಗಿದೆ. ಅವರಿಗೆ ತುಂಬ ಸಂತೋಷ ಆಗತ್ತೆ. ಅವರೆಲ್ಲರೂ ಅಯೋಧ್ಯೆಯ ದಾರಿಯಲ್ಲಿ ಬಂದ ದಾರಿಯಲ್ಲಿ ವಾಪಸ್ ಹೋಗ್ತಾ ಇರ್ತಾರೆ. ಇಲ್ಲಿ ಶ್ರೀರಾಮಚಂದ್ರನ ರಥ ಇನ್ನೂ ತುಂಬ ಮುಂದೆ 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 ಹೋಗಿ ನಿಷಾದ ರಾಜ್ಯವನ್ನು ಪ್ರವೇಶಿಸ್ತದೆ. ಅಲ್ಲಿಯ ಒಂದು ರಾಜ ಗುಹ ಅನ್ನುವಂಥ ಒಬ್ಬ, ಅವನಿಗೆ ಈಗಾಗಲೇ ವಿಷಯ ತಿಳಿದಿರುತ್ತೆ. ಅವನಿಗೆ ರಾಮನನ್ನು ಬಾಲ್ಯದಿಂದನೇ ಅವನಿಗೆ ಗೊತ್ತಿರುವ ವ್ಯಕ್ತಿ. ತುಂಬ ಪ್ರೀತಿ ಭಕ್ತಿಯನ್ನು ರಾಮನಲ್ಲಿ ಬೆಳೆಸಿಕೊಂಡಿರುವವನು. ಅವನು ತನ್ನ ಪರಿವಾರ ಸಮೇತನಾಗಿ ರಾಮನನ್ನು ಎದುರುಗೊಳ್ಳಲಿಕ್ಕೆ ತಯಾರಾಗಿ ನಿಂತಿರ್ತಾನೆ. ಶ್ರೀರಾಮಚಂದ್ರ ಅಲ್ಲಿಗೆ ಬರ್ತಾನೆ. ಬಂದು ಗುಹ ತುಂಬ ಆತ್ಮೀಯವಾಗಿ ರಾಮನನ್ನು ಆಲಂಗಿಸಿಕೊಳ್ತಾನೆ. ಅವನು ಯಾವುದೇ ಒಂದು ಯಾಕೆ ಇದು ಹೀಗಾಯಿತು, ಏನಾಯಿತು, ಯಾವ ಪ್ರಶ್ನೆಯನ್ನು ಕೇಳಿ ಅವರಿಗೆ ಮತ್ತೆ ನೋವನ್ನುಂಟು ಮಾಡೋದು ಅವನಿಗೆ ಉದ್ದೇಶ ಆಗಿರಲಿಲ್ಲ. ಅವನು ಅವರನ್ನು ಆಧಾರದಿಂದ ಸ್ವಾಗತಿಸಿ ಅವನಿಗೆ ಒಳ್ಳೆಯ ಪಂಚಭಕ್ಷ ಪರಮಾನ್ನಗಳನ್ನು ಅವನು ಸಿದ್ಧಪಡಿಸಿರ್ತಾನೆ. ಆದರೆ ಶ್ರೀರಾಮಚಂದ್ರ ಕೇವಲ ಹಣ್ಣುಗಳನ್ನು, ಸ್ವಲ್ಪ ಜೇನನ್ನು, ಸ್ವಲ್ಪ ಇಂಥ ಗೆಡ್ಡೆ ಗೆಣಸುಗಳನ್ನು ಮಾತ್ರ ಸ್ವೀಕರಿಸ್ತಾನೆ. ಆ ಕ್ಷಣದಿಂದಲೇ ರಾಮ ವನವಾಸದ ಒಂದು ಪರಿಪಾಲನೆಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಲ್ಲಿ ಅವರಿಗೆ ವಿಶ್ರಾಂತಿಗೆ ಅಂತ ಅವರು ತುಂಬ ಒಳ್ಳೆಯ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿದ್ದರೂ ಕೂಡ ಶ್ರೀರಾಮಚಂದ್ರ ನೆಲದ ಮೇಲೇ ಮಲಗ್ತಾನೆ, ಹುಲ್ಲಿನ ಹಾಸಿಗೆಯನ್ನು ಹಾಸಿ. ಅದನ್ನು ನೋಡಿ ಗುಹನಿಗೆ ತುಂಬ ದುಃಖ ಆಗುತ್ತೆ. ಅವನು ಮಾರನೆಯ ದಿನ ಬೆಳಿಗ್ಗೆ ಹೇಳ್ತಾನೆ ಶ್ರೀರಾಮಚಂದ್ರನಿಗೆ, ಹೌದು, ನಿಮಗೆ ವನವಾಸವನ್ನು ವಿಧಿಸಿದ್ದೇನೂ ನಿಜ, ನೀವು ಅಯೋಧ್ಯೆಯಲ್ಲಿ ಇರಬಾರ್ದು ಹೌದು, ಆದರೆ ಯಾಕೆ ನನ್ನ ನಿಷಾದ ರಾಜ್ಯಕ್ಕೆ ನೀನು ರಾಜನಾಗಿ ಇಲ್ಲಿ ಇರಬಾರ್ದು, ನಿನ್ನ ಪ್ರಜೆಯಾಗಿ ನಾನಿರುವ ಅವಕಾಶವನ್ನು ನನಗೆ ಕೊಡು ಶ್ರೀರಾಮ ಅಂತ ಗುಹ ತುಂಬ ಕೇಳ್ಕೊಳ್ತಾನೆ ರಾಮನನ್ನು. ಆದರೆ ಶ್ರೀರಾಮಚಂದ್ರ ಅದಕ್ಕೆ ಒಪ್ಪುವುದಿಲ್ಲ. ಇದು ನನಗೆ ವಿಧಿಸಿದ ಒಂದು ಆಜ್ಞೆಯನ್ನು ಈ ಮೂಲಕ ನಾನು ಪರಿಪಾಲಿಸಿದಂತಾಗುತ್ತೆ. ಆದ್ದರಿಂದ ದಯವಿಟ್ಟು ಗುಹ ನನಗೆ ಮುಂದುವರಿಲಿಕ್ಕೆ ನೀನು ಅವಕಾಶ ಕೊಡಬೇಕು, ನಿನ್ನ ಒಂದು ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಹೇಳಿ ಅಲ್ಲಿಂದ ಅವನು ಗುಹನಿಂದ ಬೀಳ್ಕೊಂಡು ಮುಂದೆ ಹೋಗ್ತಾನೆ. ಈಗ ಅವನು ಅಲ್ಲಿ ಎದುರಿಗೆ ಬಂದ ನದಿ, ಗಂಗಾ ನದಿ, ಅದನ್ನು ದಾಟಬೇಕಾಗಿದೆ, ದಾಟಿ ಆಚೆಗೆ ಹೋಗಬೇಕಾಗಿದೆ. ಆದ್ದರಿಂದ ಅವನು ಸುಮಂತ್ರನಿಗೆ ಮತ್ತೆ ಹಿಂದಿರುಗಲಿಕ್ಕೆ ಇಲ್ಲಿಂದ ಹೇಳ್ತಾನೆ. ಏಕೆಂದರೆ ಈಗ ಅವನು ದೋಣಿಯಲ್ಲಿ ಪ್ರಯಾಣಿಸಬೇಕಾಗಿದೆ. ಸುಮಂತ್ರನಿಗೆ ಇದು ಇಷ್ಟನೇ ಇರಲ್ಲ. ಅವನು ರಾಮನ ಜೊತೆಯಾಗೇ ತಾನಿರಬೇಕು ಅಂತ ಇಚ್ಛೆಪಟ್ಟವನು. ಆದರೆ ರಾಮನ ಈ ಆಜ್ಞೆಯನ್ನು ಅವನು ಪಾಲಿಸಬೇಕಾಗತ್ತೆ. ಅವನು ಅಲ್ಲಿಂದ ಹೋಗುವಾಗ ಶ್ರೀರಾಮನ ಕಣ್ಣ ತುಂಬ ನೀರಿರುತ್ತೆ. ಯಾಕಂದರೆ ಸುಮಂತ್ರ ತುಂಬ ಒಬ್ಬ ಹಿರಿಯರ ನೆರಳಿನಲ್ಲಿ ಕಿರಿಯರು ಯಾವಾಗಲೂ ಇರೋದು ಹೆಚ್ಚು ಶ್ರೇಯಸ್ಕರ. ಆದ್ದರಿಂದ ಇನ್ನು ನನಗೆ ಈ ಹಿರಿಯರ ಒಂದು ಆಸರೆ ಇಲ್ಲದಂತಾಗುತ್ತೆ ಎನ್ನುವ ಒಂದು ಭಾವನೆಯಲ್ಲಿ ಶ್ರೀರಾಮಚಂದ್ರ ಇರ್ತಾನೆ. ಆಗ ಅಲ್ಲಿ ಬರುವವನೇ ಕೇವಟ್, ಅಂದರೆ ದೋಣಿ ನಡೆಸುವ ಒಂದು ಅಂಬಿಗ ಅಲ್ಲಿ ಬರ್ತಾನೆ. ಅವನು ನಿಷಾದ ರಾಜ ಯಾವಾಗ ಶ್ರೀರಾಮನನ್ನು ಎದುರುಗೊಂಡಿರ್ತಾನೆ ಆವಾಗ ಈ ವ್ಯಕ್ತಿ ಕೂಡ ಅಲ್ಲಿರ್ತಾನೆ. ಅವನು ಅದನ್ನೆಲ್ಲವನ್ನು ನೋಡಿರ್ತಾನೆ. ರಾಮನ ಅಲ್ಲಿ ಆದ ಕಥೆ ಗೊತ್ತಿರುತ್ತೆ, ಅವನಿಗೆ ಪ್ರತಿಯೊಂದು ಗೊತ್ತಿರುತ್ತೆ. ಅವನು ಅಲ್ಲಿ ಬಂದು ನಿಂತು, ದಯವಿಟ್ಟು ನೀವು ನನ್ನ ದೋಣಿಯಲ್ಲಿ ಈ ನದಿಯನ್ನು ದಾಟಿ ನನಗೆ ಕೃಪೆಯನ್ನು ತೋರಿಸಬೇಕು ಅಂತ ಕೇಳ್ಕೊಳ್ತಾನೆ. ಶ್ರೀರಾಮಚಂದ್ರ ಅದಕ್ಕೆ ಒಪ್ಪಿಬಿಟ್ಟು ಆ ನದಿಯ ತೀರಕ್ಕೆ ಅವನು ಬರ್ತಾನೆ. ನದಿಯ ತೀರದಲ್ಲೇ ಅವನ ದೋಣಿ ಇರುತ್ತೆ. ಆಗ ಆ ದೋಣಿ ನಡೆಸುವವನು ಹೇಳ್ತಾನೆ, ಆದರೆ ಇದರಲ್ಲಿ ಒಂದು ತೊಂದರೆ ಇದೆ ಶ್ರೀರಾಮ. ಏನಂದರೆ ನನಗೆ ಈಗಾಗಲೇ ಗೊತ್ತಿದೆ, ನೀನು ಒಂದು ಕಲ್ಲನ್ನು ನಿನ್ನ ಕೇವಲ ಪಾದದಲ್ಲಿರುವ ಒಂದು ಧೂಳಿನ ಸ್ಪರ್ಶದಿಂದ ಅವಳನ್ನು ಸ್ತ್ರೀಯನ್ನಾಗಿ ಮಾಡಿಬಿಟ್ಟ ಕತೆ ನನಗೆ ಗೊತ್ತಿದೆ. ಈಗ ನೀನು ನನ್ನ ದೋಣಿಯನ್ನು ಹತ್ತಿದರೆ ನನ್ನ ದೋಣಿನೂ ಒಂದು ಸ್ತ್ರೀ ಆಗಿಬಿಟ್ರೆ ನಾನೇನು ಮಾಡಲಿ? ನನ್ನ ಹೆಂಡತಿಗೆ ಇದನ್ನೆಲ್ಲ ಹೇಳಿದರೆ ಅವಳು ಒಪ್ತಾಳಾ? ಅವಳು ಹೇಳ್ತಾಳೆ,
ಖಂಡಿತವಾಗ್ಲೂ ನೀನು ದೋಣಿಯನ್ನು ಮಾರಿ ಇವಳನ್ನ ಕೊಂಡ್ಕೊಂಡ್ಬಂದಿದ್ಯಾ ಅಂತ ಹೇಳ್ತಾಳೆ. ಆದ್ದರಿಂದ ಯಾವ ಧೈರ್ಯದಲ್ಲಿ ನಾನು ನಿನ್ನನ್ನು ಹತ್ತಿಸ್ಲಿ ಅಂತ ಹೇಳ್ತಾನೆ. ರಾಮನಿಗೆ ಇದು ತುಂಬ ನಗುವನ್ನು ತರಿಸ್ತದೆ. ಆಯಿತು, ಅದಕ್ಕೀಗ ಏನು ಮಾಡೋದು ಅಂತ ಕೇಳ್ತಾನೆ. ನೀನೀಗ ನನಗೊಂದು ಅವಕಾಶವನ್ನು ಕೊಡಬೇಕು. ನಿನ್ನ ಪಾದವನ್ನು ನಾನು ತೊಳೆಯುವಂಥ ಒಂದು ಅವಕಾಶವನ್ನು ಕೊಟ್ಟು ಅದರಲ್ಲಿರುವ ಎಲ್ಲ ಧೂಳನ್ನು ನಾನು ತೆಗೆದ ಮೇಲೆ, ಎಲ್ಲದಕ್ಕೂ ಸಮಸ್ಯೆ ನಿನ್ನ ಪಾದದಲ್ಲಿರುವ ಒಂದು ಧೂಳಿನಿಂದ ಏನೇನೋ ನಡೆಯುತ್ತೆ ಅನ್ನೋದನ್ನು ನಾನು ಕೇಳಿದ್ದೀನಿ. ನಿನ್ನ ಪಾದವನ್ನು ನಾನು ಧೂಳಿನಿಂದ ವಿಮುಕ್ತಗೊಳಿಸಿದರೆ ನೀನು ಹತ್ತಬಹುದು. ಆಗ ನನ್ನ ದೋಣಿಗೆ ಏನೂ ತೊಂದರೆ ಆಗೋದಿಲ್ಲ. ಅವನು ಎಷ್ಟು ಹುಷಾರಾಗಿ ಇಲ್ಲಿ ವ್ಯವಹರಿಸ್ತಾ ಇರ್ತಾನೆ ಆ ಒಂದು ನಾವಿಕ. ಏಕೆಂದರೆ ಶ್ರೀರಾಮಚಂದ್ರನ ಪಾದ ಸೇವೆ ಮಾಡುವ ಒಂದು ಅವಕಾಶ ನನಗೆ ಬೇಕು ಅನ್ನೋದು ಅವನ ಇಚ್ಛೆ. ಶ್ರೀರಾಮಚಂದ್ರ ಕೊನೆಗೆ ಒಪ್ಪುತ್ತಾನೆ. ಅವನು ಅಲ್ಲಿ ರಾಮನಿಗೆ ಆಸರೆಯಾಗಿ ನಿಂತ್ಕೊಳ್ಳೋಕ್ಕೆ ಏನೂ ಇರೋದಿಲ್ಲ. ಇವನ ಭುಜವನ್ನೇ ರಾಮ ಇಟ್ಕೋಬೇಕಾಗುತ್ತೆ. ಏಕೆಂದರೆ ಅದು ಇರೋದು ಮಣ್ಣಿನ ನೆಲ. ಒಂದು ಕಾಲನ್ನು ರಾಮ ಕೊಡ್ತಾನೆ. ಅದನ್ನು ಅವನು ಚೆನ್ನಾಗಿ ತೊಳೆದ್ಮೇಲೆ ರಾಮ ಆ ಕಾಲನ್ನು ಎಲ್ಲಿಡಬೇಕು? ಮತ್ತೆ ಮಣ್ಣಿನ ಮೇಲೆ ಇಡಬೇಕು. ಇನ್ನೊಂದು ಕಾಲನ್ನು ಕೊಟ್ಟಾಗ ಮತ್ತೆ ಈ ಕಾಲು ಮಣ್ಣು. ಲಕ್ಷ್ಮಣ ನೋಡ್ತಾ ಇರ್ತಾನೆ, ಇದು ಮುಗಿಯುವ ಥರ ಕಾಣೋದಿಲ್ಲ, ಇದಕ್ಕೇನಾದರೂ ಬದಲಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅವನನ್ನು ಕುಳ್ಳಿರಿಸಿ ಆ ಪಾದವನ್ನು ತೊಳೆಯುವ ವ್ಯವಸ್ಥೆಯನ್ನು ಮಾಡ್ತಾನೆ. ಆಯ್ತಲ್ಲ, ಮುಗೀತಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ, ನಮ್ಮ ಹಿರಿಯರಿಗೆಲ್ಲ ಇದನ್ನು ನಾನೀಗ ಅರ್ಪಿಸಬೇಕು ಅಂತ ಹೇಳಿ ಅಲ್ಲಿಂದ ಅವನ ಅಗಲಿದ ಅವನ ಹಿರಿಯರಿಗೆಲ್ಲ ಈ ರಾಮನ ಪಾದ ತೊಳೆದ ನೀರನ್ನು ಪ್ರೋಕ್ಷಣೆಯನ್ನು ಮಾಡ್ತಾನೆ. ಇನ್ನೂ ಮುಗಿತಾ ಇಲ್ಲ ಇಲ್ಲ ಇಲ್ಲ, ನನ್ನ ಕುಟುಂಬದವ್ರನ್ನೆಲ್ಲ ನಾನೀಗ ಕರಿಬೇಕು ಅಂತೇಳಿ ಅವನ ಹೆಂಡತಿ ಅವನ ಮಕ್ಕಳನ್ನ ಎಲ್ಲನೂ ಕರೆದು ಊರವರು ಕೆಲವರು ಜನ ಬರ್ತಾರೆ. ಎಲ್ಲರಿಗೂ ರಾಮನ ಪಾದದ ಒಂದು ಜಲವನ್ನು ಅವನು ಪ್ರೋಕ್ಷಣೆ ಮಾಡ್ತಾನೆ. ಅವನಿಗೆ ಅಂಥ ಒಂದು ಭಾಗ್ಯ ಸಿಗ್ತದೆ. ದೇವಾನುದೇವತೆಗಳು ನೋಡ್ತಾ ಇರ್ತಾರೆ ಇದನ್ನು. ಯಾರ ಭಗವಂತನನ್ನು ಒಲಿಸ್ಕೊಳ್ಳೋಕ್ಕೆ ಧ್ರುವ ಒಂದು ಕಾಲಲ್ಲಿ ನಿಂತು ತಪಸ್ಸನ್ನು ಮಾಡಿದ್ದ ಅಂಥ ಭಗವಂತನನ್ನೇ ಇವನು ಒಂಟಿ ಕಾಲಲ್ಲಿ ನಿಲ್ಲಿಸಿ ಪಾದ ಸೇವೆ ಮಾಡ್ತಿದ್ದಾನಂದರೆ ಇವನು ಎಷ್ಟು ಚಾಣಾಕ್ಷ ಇರ್ಬೋದು ಮತ್ತು ಎಷ್ಟು ಬುದ್ಧಿವಂತ ಭಕ್ತ ಇರ್ಬೋದು ಅನ್ನೋದು ನಾವಿಲ್ಲಿ ಗೊತ್ತಾಗತ್ತೆ. ಈ ರೀತಿಯಲ್ಲಿ ರಾಮ ಕೊನೆಗೆ ಆ ದೋಣಿಯನ್ನು ಹತ್ತುತ್ತಾನೆ. ದೋಣಿಯನ್ನು ಹತ್ತಿ ಸೀತಾರಾಮ ಲಕ್ಷ್ಮಣರ ಸಮೇತವಾಗಿ ಈ ನಾವಿಕ ದೋಣಿಯನ್ನು ದಾಟಿಸ್ತಾ ಇರ್ತಾನೆ. ಸುಮಧುರವಾದ ಹಾಡನ್ನು ಹೇಳ್ತಾ ಗಂಗಾ ನದಿಗೆ ಅವನು ಪ್ರಾರ್ಥನೆಯನ್ನು ಮಾಡ್ತಾನೆ. ಹೇ ಗಂಗೆ, ದಯವಿಟ್ಟು ನಿಧಾನವಾಗಿ ಹರಿ, ನನ್ನ ದೋಣಿ ನಿಧಾನವಾಗಿ ಹೋಗಲಿ, ಈ ಶ್ರೀರಾಮಚಂದ್ರ ನನ್ನ ದೋಣಿಯಲ್ಲಿ ಹೆಚ್ಚು ಕಾಲ ಇರುವಂತಾಗಲಿ ಅಂತ ಹಾಡ್ತಾ ಅವನು ಆ ದೋಣಿಯನ್ನು ನಡೆಸ್ಕೊಂಡು ಹೋಗ್ತಿದ್ದಾನೆ. ಹರೇ ಕೃಷ್ಣ.